Hi everyone. For this question, priority ವೈಸ್ ನಾವು ಗ್ರೂಪ್ ಮಾಡೋಕ್ಕೆ ಹೋದರೆ ಫೋರ್ ಸೆಲ್ಸ್ನ ಫಸ್ಟು ಗ್ರೂಪ್ ಮಾಡಬೇಕು, ದೆನ್ 2 ಸೆಲ್ಸ್ ಇನ್ ಕೆ ಮ್ಯಾಪ್. ಈಗ ನಾನು ಫಸ್ಟು 4 ಸೆಲ್ಸ್ನ ಗ್ರೂಪ್ ಮಾಡ್ತೀನಿ. ಈಗ ಮಾಡಿದರೆ ಒಂದೊಂದು ಸೆಲ್ ಏನಾಗಿರುತ್ತೆ, ರಿಮೇನ್ ಆಗಿರುತ್ತೆ. ಈಗ ನೆಕ್ಸ್ಟ್ ನಾನು 2 ಸೆಲ್ಸ್ ರಿಪೀಟ್ ಮಾಡ್ತಿದ್ದೀನಿ, ಈ ಥರ ಗ್ರೂಪ್ ಮಾಡ್ತಿದ್ದೀನಿ. ಈ ಥರ ಗ್ರೂಪ್ ಮಾಡಿದರೆ ನಿಮಗೇನು ಬರುತ್ತೆ, ಲಾಸ್ಟ್ ಸಿಂಪ್ಲಿಫೈಡ್ SOP ಫಾರ್ಮ್ ಏನು ಬರುತ್ತೆ, ಕಂಟೆಂಟ್ 5 ಟರ್ಮ್ಸ್. ಆದರೆ ನಾನೀಗ 4 ಗ್ರೂಪಿನ ಸೆಲ್ಸ್ ಮಾಡಿಲ್ಲ, ಜಸ್ಟ್ ಐ ಮೇಕ್ ಅ ಗ್ರೂಪ್ ಆಫ್ 2 ಸೆಲ್ಸ್. ಈ ಥರ ಮಾಡಿದರೆ ನಮಗೇನು ಬರುತ್ತೆ, ಆನ್ಸರು 4 ಟರ್ಮ್ಸ್ ಬರುತ್ತೆ. ಇನ್ ಕೆ ಮ್ಯಾಪ್ ಸಿಂಪ್ಲಿಫೈಡ್ ಟರ್ಮ್ಸ್ ಎಷ್ಟು ಟರ್ಮ್ಸ್ ಕಮ್ಮಿ ಇರುತ್ತೆ ಅಷ್ಟು ನಮಗೆ ಸರ್ಕ್ಯೂಟ್ ಡಿಸೈನ್ ಏನಾಗಿರುತ್ತೆ, ಈಸಿ ಇರುತ್ತೆ. ಆದ್ದರಿಂದ ನಾವು 4 ಟರ್ಮ್ಸ್ ಈಸ್ ಪ್ರಿಫರ್ಡ್ ಮೋಸ್ಟ್ ದೆನ್ 5 ಟರ್ಮ್ಸ್. ಬಟ್ ಪ್ರಿಯಾರಿಟಿ ವೈಸ್ 4 ಸೆಲ್ಸ್ ಆಗಿದ್ಮೇಲೆ ನಾವು 2 ಸೆಲ್ಸ್ನ ಗ್ರೂಪ್ ಮಾಡಬೇಕು. ಬಟ್ ಇನ್ ದಿಸ್ ಕ್ವಶನ್ ವಿ ಮೇಕ್ ಅ ಗ್ರೂಪ್ ಆಫ್ 2 ಸೆಲ್ಸ್ rather than 4 cells. Thank you.